ನಮಸ್ಕಾರ ಎಲ್ಲರಿಗೂ. ನನಗೆ ಕ್ರಿಸ್ಮಸ್ ಬಂದರೆ ಸಾಕು, ನಂಗೆ ಚಿಕ್ಕ ವಯಸ್ಸಿಂದ ಒಂದು ಮೆಮೊರೀಸ್ ಅಂತ ಹೇಳಿದರೆ ಕ್ರಿಸ್ಮಸ್ದು, ಅದು ಕ್ರಿಸ್ಮಸ್ ಪ್ಲಮ್ ಕೇಕ್ ಫಸ್ಟು ನೆನಪಾಗೋದು. ಆಮೇಲೆ ಹಾಲಿಡೇಸ್, ಯಾಕಂದರೆ ಕ್ರಿಸ್ಮಸ್ ಬಂದರೆ ಸಾಕು ನಮ್ಮ ಸ್ಕೂಲಲ್ಲಿ ಒಂದು ಪೀಸ್ ಕ್ರಿಸ್ಮಸ್ ಪ್ಲಮ್ ಕೇಕ್ ಕೊಡೋರು. ಸೊ ನನಗೆ ಯಾವಾಗಲೂ ಕ್ರಿಸ್ಮಸ್ ಅಂದ್ರೇ ಫಸ್ಟ್ ನೆನಪಿಗೆ ಬರೋದೇ ಅದು ಪ್ಲಮ್ ಕೇಕು. ಅದಕ್ಕೆ ನಾನು ಈ ವರ್ಷ ಏನು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೂ ಒಂದು ಪ್ಲಮ್ ಕೇಕ್ ಆದರೂ ಮಾಡೋಣ ನಮ್ಮ ಪ್ರಣವ್ಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಪ್ಲಮ್ ಕೇಕ್ ಮಾಡೋಕ್ಕೆ ಒಂದು 4-5 ಡೇಸ್ ಮೊದಲೇ ಡ್ರೈ ಫ್ರೂಟ್ಸ್ನೆಲ್ಲನೂ ಸೋಕ್ ಮಾಡಿ ಇಟ್ಟಿದ್ದೆ. ರಮ್ಮಲ್ಲ, ಆರೆಂಜ್ ಜ್ಯೂಸಲ್ಲಿ. ಬಟ್ ರಮ್ ಯೂಸ್ ಮಾಡಿಲ್ಲ, ಬರೀ ಆರೆಂಜ್ ಜ್ಯೂಸ್ ಯೂಸ್ ಮಾಡಿದ್ರೂ ಪ್ಲಮ್ ಕೇಕ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದರೆ ಅದು ನನಗೂ ಕೂಡ ಸರ್ಪ್ರೈಸ್ ಅಂತ ಹೇಳ್ಬೋದು. ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಈ ಕ್ರಿಸ್ಮಸಲ್ಲಿ ಒಂದು ನನ್ನ ಪ್ಲಮ್ ಕೇಕೆ ಬಿಗ್ ಹಿಟ್ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ. ಅಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಫುಲ್ ಖಾಲಿನೇ ಮಾಡಿಬಿಟ್ರು, ಒಂದು ಸ್ವಲ್ಪ ಕೂಡ ಉಳಿಲಿಲ್ಲ. ಅಷ್ಟು ಚೆನ್ನಾಗಿ ಬಂದಿತ್ತು, ನನಗಂತೂ ಫುಲ್ ಖುಷಿ ಆಯಿತು. ಓಕೆ, ಬಾಯ್.